ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಶೀಕರಣ ಎಂದರೇನು, ಅದನ್ನು ಹೇಗೆ ಮಾಡುತ್ತಾರೆ ಮತ್ತು ಅದರ ಪರಿಣಾಮಗಳೇನು ಎನ್ನುವುದನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ವಶೀಕರಣ ಪ್ರಯೋಗ ಋಷಿಮುನಿಗಳು ಮತ್ತು ರಾಜಮಹಾರಾಜರ ಕಾಲದಲ್ಲೂ ಚಾಲ್ತಿಯಲ್ಲಿತ್ತು ಎನ್ನುವುದಕ್ಕೆ ಪುರಾಣಗಳಲ್ಲಿ ಬಹಳಷ್ಟು ಪುರಾವೆಗಳು ಸಿಗುತ್ತವೆ. ಇದು ಆ ಕಾಲದ ಜನರ ಆಳವಾದ ನಂಬಿಕೆ. ವಶೀಕರಣದಲ್ಲಿ ರಾಜ ವಶೀಕರಣ, ದೈವ ವಶೀಕರಣ, ಪ್ರೇತ ವಶೀಕರಣ, ಅಧಿಕಾರ ವಶೀಕರಣ ಮತ್ತು ಸ್ತ್ರೀ ಪುರುಷ ವಶೀಕರಣ ಎಂಬ ವಿಧಿವಿಧಾನ ಮತ್ತು ಪ್ರಯೋಗಗಳಿವೆ. ಅದೇ ರೀತಿ ಗಂಧರ್ವ ಸಂಮೋಹಿನಿ, ನಾಗಬ್ರಹ್ಮಿಣಿ, ರಕ್ತ ಕಾಟೇಶ್ವರಿ, ಸ್ಮಶಾನ ಯಕ್ಷಿಣಿ, ಸ್ಮಶಾನ ಚೌಡಿ ಪ್ರಯೋಗ ಸೇರಿದಂತೆ ಹಲವು ಪುರಾತನ ವಶೀಕರಣ ತಂತ್ರಗಳಿವೆ. ಜಗತ್ತಿನಲ್ಲಿ ಅಷ್ಟವಿಧ ಪ್ರಯೋಗಗಳಿವೆ. ಜಾರಣ, ಮೋಹನ, ಸ್ತೋಭನ, ಸ್ಥಾಪನ, ಮಾರಣ, ಉದ್ವೇಷಣ, ವಶೀಕರಣ ಮತ್ತು ಉಚ್ಚಾಟನ. ಸಾಮಾನ್ಯವಾಗಿ ವಶೀಕರಣ ಮಾಡೋ ಮಾಂತ್ರಿಕರು ವ್ಯಕ್ತಿಯ ಎಡಕಾಲಿನ ಕೆಳಗಿನ ಮಣ್ಣು, ಬಟ್ಟೆ, ಉಗುರು, ಕೂದಲು ಬಳಸಿ ಸ್ಮಶಾನದಲ್ಲಿ ನಿಗೂಢ ತಾಂತ್ರಿಕ ಪ್ರಯೋಗ ಮಾಡುತ್ತಾರೆ. ಹಾಗಾದ್ರೆ ಪರಿಣಿತಿ ಪಡೆದ ತಾಂತ್ರಿಕ ಒಬ್ಬ ವ್ಯಕ್ತಿಯ ಮೇಲೆ ಯಾವ ರೀತಿ ವಶೀಕರಣ ಪ್ರಯೋಗ ನಡೆಸುತ್ತಾನೆ ಅನ್ನೋದನ್ನು ತಿಳಿಯೋಣ ಬನ್ನಿಯ. ಪರಿಣಿತಿ ಪಡೆದ ಮಾಂತ್ರಿಕನು ವ್ಯಕ್ತಿಯ ಎಡಕಾಲಿನ ಕೆಳಗಿನ ಮಣ್ಣು, ಕೂದಲು, ಉಗುರು, ಬಟ್ಟೆ ಮತ್ತು ಫೋಟೋ ಹೆದರೆ ಸ್ಮಶಾನದಲ್ಲಿ ಕುಳಿತು ಒಂದು ಗೊಂಬೆ ತಯಾರಿಸುತ್ತಾನೆ. ನಂತರ ಮಾಂತ್ರಿಕನು ಆ ಗೊಂಬೆಯನ್ನು ತಲೆ ಕೆಳಗೆ ಮಾಡಿ ಸ್ಮಶಾನದಲ್ಲಿ ಹೂತು ಹಾಕುತ್ತಾನೆ. ಅಲ್ಲಿಂದ ವಶೀಕರಣಕ್ಕೆ ತುತ್ತಾದ ವ್ಯಕ್ತಿ ದಿಗ್ಬಂಧನಕ್ಕೆ ಒಳಗಾಗುತ್ತಾನೆ. ರಾತ್ರಿ ಕನಸಿನಲ್ಲಿ ವಶಪಡಿಸಿಕೊಂಡ ವ್ಯಕ್ತಿಯ ವಿಚಿತ್ರ ಕನಸು ಬೀಳಲು ಶುರುವಾಗುತ್ತದೆ. ಸಾಮಾನ್ಯವಾಗಿ ವಶೀಕರಣ ಪ್ರಯೋಗ 1-2 ದಿನದಲ್ಲಿ ಫಲಿತಾಂಶ ನೀಡುತ್ತದೆ ಅಂದುಕೊಂಡ್ರೆ ಅದು ಶುದ್ಧ ಸುಳ್ಳು. ಸರಿಯಾದ ರೀತಿಯಲ್ಲಿ ಮಾಡಿದ ವಶೀಕರಣ ಪ್ರಯೋಗ ಸಂಪೂರ್ಣ ಫಲಿತಾಂಶ ನೀಡಲು 1 ಮಂಡಲ ಅಂದರೆ 48 ದಿನ ಬೇಕಾಗುತ್ತದೆ. ಹಾಗಾದ್ರೆ ಬ್ಲಾಕ್ ಮ್ಯಾಜಿಕ್ ಸಿಟಿ ಕೊಳ್ಳೇಗಾಲದಲ್ಲಿ ವಶೀಕರಣಕ್ಕೆ ಉಪಯೋಗಿಸುವ ಕೆಲವು ನಿಜವಾದ ವಶೀಕರಣ ಯಂತ್ರಗಳ ಚಿತ್ರವನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಕೊಳ್ಳೇಗಾಲ ಸರ್ವಜನ ಆಕರ್ಷಣೆ ಯಂತ್ರ. ಈ ಯಂತ್ರವನ್ನು ಕಪ್ಪು ಬಟ್ಟೆ ಸುತ್ತಿ ನಿಮ್ಮ ಪರ್ಸ್ ನಲ್ಲಿ ಇರಿಸಿಕೊಳ್ಳುವುದರಿಂದ ಸರ್ವಜನ ನಿಮ್ಮ ಕಡೆಗೆ ಆಕರ್ಷಣೆಯಾಗುತ್ತಾರೆ, ಸಕಲ ಕಾರ್ಯ ಸಿದ್ಧಿಯಾಗುತ್ತದೆ. ಕೊಳ್ಳೇಗಾಲ ಸ್ಮಶಾನ ಯಕ್ಷಿಣಿ ವಶೀಕರಣ ಯಂತ್ರ. ಸ್ಮಶಾನ ಯಕ್ಷಿ ವಶೀಕರಣ ಪೂಜೆಯಿಂದ ತಯಾರಿಸಿದ ಈ ಯಂತ್ರ ವಶೀಕರಣ ವಿದ್ಯೆಯಲ್ಲಿ ಒಂದು ಮೈಲಿಗಲ್ಲು. ಕೊಳ್ಳೇಗಾಲ ನಾಗಬ್ರಹ್ಮಿಣಿ ಸ್ತ್ರೀ ಪುರುಷ ವಶೀಕರಣ ಯಂತ್ರ. ನಾಗಬ್ರಹ್ಮಿಣಿ ವಿದ್ಯೆಯಿಂದ ತಯಾರಿಸಿದ ಈ ಯಂತ್ರ ಸ್ತ್ರೀ ಪುರುಷ ವಶೀಕರಣವನ್ನು ಅತಿ ಬಲಿಷ್ಠವಾಗಿ ಮಾಡಿಕೊಡುತ್ತದೆ. ಕೊಳ್ಳೇಗಾಲ ಸ್ತ್ರೀ ಪುರುಷ ವಶೀಕರಣ ಸ್ಮಶಾನ ಕುಡಿಕೆ. ಸ್ತ್ರೀ ಪುರುಷ ಹೆಸರಿನಲ್ಲಿ ತಯಾರಿಸಿದ ಸ್ಮಶಾನ ಕುಡಿಕೆಯನ್ನು ಸ್ಮಶಾನದಲ್ಲಿ ಹೂಳುವುದರಿಂದ ಅಥವಾ ಇಟ್ಟು ಬರುವುದರಿಂದ ಬಲಿಷ್ಠ ವಶೀಕರಣ ಸಾಧ್ಯ. ಕೊಳ್ಳೇಗಾಲ ಶತ್ರು ದಿಗ್ಬಂಧನ ಕುಡಿಕೆ. ದಿಗ್ಬಂಧನ ಪೂಜೆಯಿಂದ ತಯಾರಿಸಿದ ಈ ಕುಡಿಕೆ ಸ್ಮಶಾನದಲ್ಲಿ ಹೂಳುವುದರಿಂದ ಅಥವಾ ಇಟ್ಟು ಬರುವುದರಿಂದ ಶತ್ರು ಹುಚ್ಚನಾಗುತ್ತಾನೆ. ಕೊಳ್ಳೇಗಾಲ ಜನ ಆಕರ್ಷಣೆ ವ್ಯಾಪಾರ ವೃದ್ಧಿ ಯಂತ್ರ. ಈ ಯಂತ್ರವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅಂಗಡಿಯ ಗಲ್ಲಾಪೆಟ್ಟಿಗೆಯಲ್ಲಿ ಇರಿಸುವುದರಿಂದ ನಿಮ್ಮ ವ್ಯಾಪಾರ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತದೆ. ಕೊಳ್ಳೇಗಾಲ ಭೂತ ಭೈರವಿ ಸ್ತ್ರೀ ಪುರುಷ ವಶೀಕರಣ ಯಂತ್ರ. ಈ ಯಂತ್ರವನ್ನು ಕಪ್ಪು ಬಟ್ಟೆ ಸುತ್ತಿ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ಬಿಟ್ಟು ಹೋದ ನಿಮ್ಮ ಪ್ರೇಮಿ ಪುನಃ ನಿಮ್ಮನ್ನು ಬಯಸಿ ವಾಪಸ್ ಬರುತ್ತಾರೆ. ಕೊಳ್ಳೇಗಾಲ ವಶೀಕರಣ ಚಿತಾಗೊಂಬೆ ಮತ್ತು ಕುಡಿಕೆ. ಈ ಚಿತಾಗೊಂಬೆ ಮತ್ತು ಕುಡಿಕೆಯನ್ನು ವಶ ಆಗಬೇಕಿರೋ ವ್ಯಕ್ತಿ ಹೆಸರು ಹೇಳಿ ಸ್ಮಶಾನದಲ್ಲಿ ತಲೆ ಕೆಳಗೆ ಮಾಡಿ ಹೂಳಿ ಬಂದರೆ ಅಥವಾ ಇಟ್ಟು ಬಂದರೆ ಶಾಶ್ವತ ವಶ ಆಗುತ್ತಾರೆ. ಕೊಳ್ಳೇಗಾಲ ವಶೀಕರಣ ಚಿತಾಭಸ್ಮ. ಸತ್ತ ವ್ಯಕ್ತಿಯ ಚಿತೆಯಿಂದ ತಯಾರಿಸಿದ ಈ ಭಸ್ಮವನ್ನು ವಶವಾಗಬೇಕಾದ ವ್ಯಕ್ತಿ ನಡೆದಾಡೋ ಜಾಗದಲ್ಲಿ ಚೆಲ್ಲುವುದರಿಂದ ಅಥವಾ ಆ ವ್ಯಕ್ತಿಯ ಫೋಟೋ ಭಸ್ಮದಲ್ಲಿ ಇಟ್ಟುಕೊಳ್ಳುವುದರಿಂದ ಶಾಶ್ವತ ವಶವಾಗುತ್ತಾರೆ. ಕೊಳ್ಳೇಗಾಲ ಸರ್ವ ಕಾರ್ಯ ಸಿದ್ಧಿ ತಾಯತ. ಶಕ್ತಿಶಾಲಿ ಸ್ಮಶಾನ ಪೂಜೆಯಿಂದ ತಯಾರಿಸಿದ ಈ ತಾಯತ ಧರಿಸುವುದರಿಂದ ಸರ್ವ ಕಾರ್ಯ ಸಿದ್ಧಿಯಾಗುತ್ತದೆ. ಅರ್ಧಕ್ಕೆ ನಿಂತ ಕೆಲಸ, ವಿವಾಹ ವಿಳಂಬ, ನಿರುದ್ಯೋಗ ನಿವಾರಣೆಯಾಗುತ್ತದೆ. ಕೊಳ್ಳೇಗಾಲ ರಕ್ತ ಕಾಟೇಶ್ವರಿ ವಶೀಕರಣ ಯಂತ್ರ. ಬಲಿಷ್ಠ ಸ್ಮಶಾನ ಬಲಿಪೂಜೆಯಿಂದ ತಯಾರಿಸಿದ ಈ ಯಂತ್ರದಿಂದ ಸ್ತ್ರೀ ಪುರುಷ ವಶೀಕರಣವನ್ನು ಶಾಶ್ವತವಾಗಿ ಮಾಡಿಕೊಳ್ಳಲಾಗುವುದು. ಕೊಳ್ಳೇಗಾಲ ಶತ್ರು ದಿಗ್ಬಂಧನ ಯಂತ್ರ. ಶತ್ರುವಿನ ಹೆಸರನ್ನು 3 ಸಾರಿ ಹೇಳಿ ಸ್ಮಶಾನದಲ್ಲಿ ಇಟ್ಟು ಬರುವುದರಿಂದ ಅಥವಾ ಹೂತು ಹಾಕುವುದರಿಂದ ಶತ್ರು ದಿಗ್ಬಂಧನಕ್ಕೆ ಒಳಗಾಗಿ ನಾಶವಾಗುತ್ತಾನೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ಇದೆ. ಈಗಲೇ ಕರೆ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ.